ಅಚಿಂತ್ಯ, ಸುಮ್ನೆ ಇರೋ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ನನಗೆಲ್ಲ ಅರ್ಥ ಆಗುತ್ತೆ. ಇವಳು ಯಾರು ನನ್ನನ್ನ ಎಲ್ಲಿಗೂ ಕರ್ಕೊಂಡು ಹೋಗೋದ್ ಬೇಡ. ನಾನು ಒಬ್ಳೇ ಇರ್ತೀನಿ. ರೂಮಲ್ಲಿ ನನ್ನನ್ನು ನಾನು ಕೂಡ ಹಾಕೊಂಡು ಸತ್ ಹೋಗ್ತೀನಿ. ಯಾಕೆ ನಿಮಗೆ ಯಾರಿಗೂ ಅರ್ಥ ಆಗ್ತಿಲ್ವಾ? ಏನೇ ಆದ್ರೂ ಇದು ತೀರಾ ಅತಿ ಆಗ್ತಿದೆ ದಮಯಂತಿ. ಏನ್ ಹೇಳ್ತಿದ್ದೀರಾ ಅತ್ತೆ? ಇಷ್ಟಕ್ಕೆಲ್ಲ ಕಾರಣ ಅಗಸ್ತ್ಯ ಅನ್ನೋದು ನಿಮಗೂ ಗೊತ್ತಿದೆ ತಾನೆ? ಅಣ್ಣ ಹೇಗ್ ಕಾರಣ ಆಗ್ತಾನೆ? ಅವ್ನ್ ಯಾವತ್ತೂ ಚಾಯ್ನ ಪ್ರೀತಿಸೇ ಇಲ್ಲ. ನೀನ್ ಮಾತಾಡದೆ ಸುಮ್ನೆ ಇದ್ರೆ ನಿನಗೆ ಒಳ್ಳೇದು. ಏಯ್, ಈಗ ಸಮಾಧಾನ ಆಯ್ತಾ ನಿನ್ಗೆ? ಆಸ್ಪತ್ರೆಯಲ್ಲಿ ಎಲ್ರ ಮುಂದೆ ದೊಡ್ಡದಾಗಿ ಮಾತಾಡ್ತಿದ್ಯಲ್ಲ, ಇಲ್ಲಿ ಹೀಗ್ ಮಾಡ್ತಿದ್ಯಲ್ಲ. ಏನ್ ಹಾಗ್ ನಿಂತ್ಬಿಟ್ಟೆ? ಛಾಯಾ ಆವೇಶದಲ್ಲಿ ಏನಾದ್ರೂ ಮಾಡ್ಕೊಂಡ್ಬಿಟ್ರೆ ನೀನಲ್ಲ, ಈ ಮನೆ ಮಗ ಅನುಭವಿಸ್ಬೇಕಾಗುತ್ತೆ. ಇಷ್ಟೆಲ್ಲ ಇಲ್ಲಿ ಮಾತಾಡ್ಬೇಕಾದ್ರೆ ಹೋಗ್ ಬನ್ನಿ ಅಂತ ಒಂದ್ ಮಾತು ಹೇಳೋದಕ್ಕಾಗ್ಲಿಲ್ವಾ ನಿನ್ಗೆ? ಅವಳು ನಿನ್ ಗಂಡನ ಮದ್ವೆ ಆಗ್ಬಿಡಲ್ಲ. ದಮಯಂತಿ, ಅತ್ತೆ, ನನ್ ಮಾತಿನ ಅರ್ಥ ಅದಲ್ಲ. ಛಾಯನ್ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗೋವರೆಗೂ ನಾವಿದ್ನೆಲ್ಲ ಮಾಡ್ಲೇಬೇಕು. ಬೇರೆ ಆಪ್ಷನ್ ಇಲ್ಲ ಅತ್ತೆ. ಇರಬಹುದು. ನೀನ್ ಭಕ್ತಿನ ಯಾಕಂತಿದ್ಯಾ ಅಂತ ಗೊತ್ತಾಗ್ತಾ ಇಲ್ಲ. ನಮ್ ಭಕ್ತಿ ಇಲ್ಲಿ ತನಕ ಈ ವಿಷಯವಾಗಿ ಒಂದ್ ಮಾತನ್ನು ಆಡ್ಲಿಲ್ಲ. ಅವಳಾಗ್ ಮಾತಾಡ್ತಾಳೆ? ತನ್ ಮಾತನ್ನೆಲ್ಲ ಆಡೋದಕ್ಕೆ ಅಚಿಂತ್ಯನ ಬಿಟ್ಟಿದ್ದಾಳಲ್ಲ. ಅಲ್ಲಮ್ಮ, ಅಚಿಂತ್ಯ ಮಾತಿಗೆ ಭಕ್ತಿ ಯಾಕೆ ಕಾರಣ ಆಗ್ತಾಳೆ? ಇದ್ ನನಗೆ ಅರ್ಥ ಮಾಡ್ಸೋದಕ್ಕಾಗಲ್ಲ. ಅಗಸ್ತ್ಯ, ಛಾಯನ್ ಮನಸ್ಸು ಮೊದಲೇ ಸರಿಯಾಗಿಲ್ಲ. ಆತರದಲ್ಲಿ ಅವಳೇನಾದ್ರೂ ಅಪಾಯ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅವಳಿಗೆ ಸಮಾಧಾನ ಮಾಡಿ ಆಚೆ ಕರ್ಕೊಂಡು ಹೋಗು. ಹೋಗೋ, ಅವಳಿಗೆ ಸಮಾಧಾನ ಮಾಡಿ ಆಚೆ ಕರ್ಕೊಂಡು ಹೋಗು.